ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಶ್ವರಗಿರಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್. ಇದು ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆ. ಪ್ರಶ್ನೆ ಈ ಥರ ಇದೆ: ಎಯ ಪ್ರಸ್ತುತ ವಯಸ್ಸು ಬಿಯ ಈಗಿನ ವಯಸ್ಸಿನ 2 ಪಟ್ಟು. ಬಿದೆಷ್ಟಿದೆ? ಬಿದೇನೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. 8 ವರ್ಷಗಳ ಹಿಂದೆ ಬಿಯ ವಯಸ್ಸು ಸಿಯ ಪ್ರಸ್ತುತ ವಯಸ್ಸಿನ 4 ಪಟ್ಟು. ಹಾಗಾದರೆ ಸಿದು ಎಷ್ಟಿದೆ? ಅದರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ನೋಡಿ. ಸಿಯು ತನ್ನ 5ನೇಯ ಹುಟ್ಟುಹಬ್ಬವನ್ನು 9 ವರ್ಷಗಳ ಹಿಂದೆ ಆಚರಿಸಿದ್ದಾರೆ. ಹಾಗಾದರೆ ಎಯ ಈಗಿನ ವಯಸ್ಸು ಎಷ್ಟು? ಏದು ಬೇಕಾದರೆ ಬಿದು ಕಂಡುಹಿಡಿಬೇಕು, ಬಿದು ಬೇಕಾದರೆ ಸಿದು ಕಂಡುಹಿಡಿಬೇಕು. ಸರಿ, ಬನ್ನಿ ಸಿದು ಕಂಡುಹಿಡಿಯೋಣ. ಇಲ್ಲಿ ಸಿಯು ತನ್ನ 5ನೇ ಹುಟ್ಟುಹಬ್ಬವನ್ನು 9 ವರ್ಷಗಳ ಹಿಂದೆ ಆಚರಿಸಿದ್ದ. ಸಿಗೆ 5 ವರ್ಷ ಯಾವಾಗಿತ್ತು ಗೊತ್ತಾ? 9 ವರ್ಷದ ಹಿಂದಿತ್ತು. ಸಾಯೋವರೆಗೂ ಅವನು 5 ವರ್ಷದವನೇ ಇರಲ್ಲ. ಆವಾಗ 5 ಇತ್ತು, ಈಗ 9 ಜಾಸ್ತಿ ಆಗಿದೆ. ಯಾಕಂದರೆ 9 ವರ್ಷ ಹಿಂದೆ 5 ಇತ್ತು, ಈಗ 9 ವರ್ಷ ಆಗಿಬಿಟ್ಟಿದೆ. ಈಗ ಅವನ ವಯಸ್ಸು 14 ವರ್ಷ ಆಗುತ್ತದೆ. ಸಿದು ಗೊತ್ತಾಯ್ತಾ? ಇಲ್ಲೇನಿದೆ ಹೇಳಿದಾನೆ, 8 ವರ್ಷದ ನಂತರ ಬಿಯ ವಯಸ್ಸು ಸಿಯ ಪ್ರಸ್ತುತ ವಯಸ್ಸಿನ 4 ಪಟ್ಟಾಗುತ್ತಾ? 8 ವರ್ಷ ಈಗ 2024, 2024. 8 ವರ್ಷದ ನಂತರ ಹೋಗಬೇಕು ಅಂದರೆ ನಾವು 2032ನೇ ಇಸ್ವಿದಲ್ಲಿ, ಓಕೆ, 8 ವರ್ಷದ ನಂತರ, ಓಕೆ, 2032ನೇ ಇಸ್ವಿದು ಕಂಡು ಹಿಡಿಯೋಣ, ಆಯಿತಾ? ಹಾಗಾದರೆ ಬಿಯ ವಯಸ್ಸು 8 ವರ್ಷದ ನಂತರ ಸಿಯ ವಯಸ್ಸಿನ, ಸಿದೆಷ್ಟಿದೆ? 14, ಇದ್ರದ್ದು 4 ಪಟ್ಟಾಗುತ್ತಂತೆ, ಅಂದರೆ 56 ಆಗುತ್ತಂತೆ. ಯಾವಾಗ 56 ಆಗುತ್ತೆ? ಈಗ 2024, ಈಗಲ್ಲ, 8 ವರ್ಷದ ನಂತರ ಅಂದರೆ 2032ರಲ್ಲಾಗುತ್ತೆ. ಓಕೆ, ಹಾಗಾದರೆ ಈಗ ಬೇಕು ಅಂತಂದರೆ ಏನು ಮಾಡಬೇಕು? ಈಗ ಬೇಕಂದರೆ ಈ 56ರಲ್ಲಿ 8 ಮೈನಸ್ ಮಾಡಬೇಕು. ಹಾಗಾದರೆ ಈಗ ಬಿಯ ವಯಸ್ಸು 48 ವರ್ಷ. ಓಕೆ, ಬಿದು ಕಂಡು ಹಿಡಿದ್ವಿ. ಹಾಗಾದರೆ ಇಲ್ಲಿ ಏದು ಬೇಕಂದರೆ ಎಯ ಪ್ರಸ್ತುತ ವಯಸ್ಸು ಬಿಯ ಈಗಿನ ವಯಸ್ಸಿನ 2 ಪಟ್ಟು. ಓಕೆ, ಈಗಿನ ವಯಸ್ಸು 48, ಎಯ ಈಗಿನ ವಯಸ್ಸು ಬಿಯ 48 ಇದೆಯಲ್ಲ, ಇದರದ್ದು 2 ಪಟ್ಟು ಅಂತಂದರೆ ಎಯ ಈಗಿನ ವಯಸ್ಸು 96 ವರ್ಷ ಆಗುತ್ತದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸ್ರಿ, ನಿಮಗೆ ಹೇಗೆ ಅರ್ಥ ಆಗ್ತಿದೆನಾ, ಇನ್ನು ಯಾವ ಥರ ವೀಡಿಯೋಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ಹೆಚ್ಚಿನ ಕ್ಲಾಸಿಗಾಗಿ ನೀವು IG ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು.